ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಖಂಡನೆಯನ್ನ ವ್ಯಕ್ತಪಡಿಸಿರುವಂಥದ್ದು. ಬೆಲೆ ಏರಿಕೆಯಿಂದ ಜನರ ಮೇಲೆ ಪ್ರಭಾವ ಬೀರುತ್ತೆ. ಮೋದಿ ಬಂದ ಮೇಲೆ ಅನೇಕ ಬಾರಿ ಬೆಲೆ ಏರಿಕೆ ಆಗಿದೆ. ಈಗ ಮತ್ತೊಮ್ಮೆ ಬೆಲೆಗಳ ಏರಿಕೆಯನ್ನ ಮಾಡ್ತಾರೆ ಅಂತ ಗೊತ್ತಿತ್ತು. ಬೆಲೆ ಏರಿಕೆ ಅಗತ್ಯ ಇರಲಿಲ್ಲ, ಆದರೆ ಬೆಲೆ ಏರಿಕೆ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿತ್ತು ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಬೆಲೆ ಏರಿಕೆಯನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂತವಿಂದ ಇಲ್ಲಿವರೆಗೆ ಅನೇಕ ಸಾರಿ ಏರಿಸಿದ್ದಾರೆ. ಈಗಲೂ ಕೂಡ ಏರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು, ನಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು. ಏರಿಸಿದ್ದಾರೆ. ಅಲ್ಟಿಮೇಟ್ಲಿ ಡೀಸೆಲ್ ಪೆಟ್ರೋಲ್ ತರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತದೆ. ವಿಶೇಷವಾಗಿ ರೈತರು, ಕಾರ್ಮಿಕರು, ಬಡವರು, ಅವ್ರ ಮೇಲೆ ಬಹಳ ಇದು ಬರೀ ಪೆಟ್ರೋಲ್ ಡೀಸೆಲ್ ಬಳಸೋರಿದ್ಲೇ ಅಲ್ಲ. ಅದರಿಂದ ಇದನ್ನ ಖಂಡಿಸ್ತೇವೆ. ನರೇಂದ್ರ ಮೋದಿ ಅವರಿಗೆ ಈಗ ಏರಿಸಬೇಕಾದಂತ ಅಗತ್ಯ ಇರಲಿಲ್ಲ, ಅದನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಎಲ್ಪಿಜಿ ದರ ಎಷ್ಟು ಗೊತ್ತಾ ಇದ್ದದ್ದು ಇವರು ಅಧಿಕಾರಕ್ಕೆ ಬಂದಾಗ? 413 ರೂಪಾಯಿ ಒಂದು ಎಲ್ಪಿಜಿಗೆ, ಸಿಲಿಂಡರ್ಗೆ 413 ರೂಪಾಯಿ. ಇವತ್ತೆಷ್ಟಾಗಿದೆ? 1000 ಚಿಲ್ಲರೆ ಆಗಿದೆ. ಇದರಿಂದ ಬೆಲೆ ಏರಿಕೆ, ಬೇರೆ ಪದಾರ್ಥಗಳು, ಆಹಾರ ಪದಾರ್ಥಗಳಿದ್ದಾವಲ್ಲ, ಅದ್ರ ಬೆಲೆ ಏರಿಕೆನೂ ಕೂಡ ಹೆಚ್ಚಾಗ್ತದೆ. ಈಗಾಗಲೇ ಸಿಗ್ತಾ ಇಲ್ಲ. ಇದ್ರ ಜೊತೆಗೆ ಬೆಲೆ ಏರಿಕೆ ಬರ್ಡನ್ ಆದ್ರೆ ಜನಜೀವನ ಅಸ್ತವ್ಯಸ್ತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.